ಸಂಭವನಾಥ ಮೂರನೇ ಜೈನ ತೀರ್ಥಂಕರರ ಕಥೆ. ಬಹಳ ವರ್ಷಗಳ ಹಿಂದೆ ಪವಿತ್ರವಾದ ಶ್ರಾವಸ್ತಿ ಎಂಬ ರಾಜ್ಯದಲ್ಲಿ ರಾಜ ಜಿತಾರಿ ಮತ್ತು ರಾಣಿ ಸೇನಾ ಅವರಿಗೆ ಒಬ್ಬ ದಿವ್ಯ ಮಗ ಜನಿಸಿದರು. ಆ ಮಗುವು ಜನಿಸಿದ ಕ್ಷಣದಲ್ಲಿ ಅರಮನೆ ತುಂಬಾ ಪ್ರಕಾಶದಿಂದ ತುಂಬಿತು. ಎಲ್ಲೆಡೆ ಶಾಂತಿಯ ವಾತಾವರಣ ಹರಡಿತು. ಈ ಶಾಂತಿಯುತ ಚೈತನ್ಯವನ್ನು ಕಂಡು ಆ ಮಗುವಿಗೆ ಸಂಭವನಾಥ ಎಂದು ಹೆಸರು ಇಡಲಾಯಿತು, ಅಂದರೆ ಎಲ್ಲರಿಗೂ ಮಂಗಳ ಮತ್ತು ಕಲ್ಯಾಣ ತರುವವರು. ಬಾಲ್ಯದಲ್ಲೇ ಸಂಭವನಾಥರು ಅತ್ಯಂತ ಸಹಾನುಭೂತಿಪರ, ಮೃದುಸ್ವಭಾವ ಮತ್ತು ದಯಾಮೂರ್ತಿಯಾಗಿದ್ದರು. ಇತರ ಮಕ್ಕಳು ಆಟವಾಡುತ್ತಿದ್ದಾಗ ಅವರು ದೀನ ದಪ್ಪರಿಗೆ ಸಹಾಯ ಮಾಡುತ್ತಿದ್ದರು, ಪ್ರಾಣಿಗಳಿಗೆ ಕರುಣೆ ತೋರಿಸುತ್ತಿದ್ದರು ಮತ್ತು ಅಹಿಂಸೆಯ ಬೋಧನೆಯನ್ನು ಆಚರಿಸುತ್ತಿದ್ದರು. ಅವರ ಸಾನ್ನಿಧ್ಯದಲ್ಲಿ ಜಿಂಕೆಗಳು, ಹಕ್ಕಿಗಳು ಶಾಂತವಾಗುತ್ತಿದ್ದವು. ಯೌವನಕ್ಕೆ ಬಂದಾಗ ಅವರು ಬುದ್ಧಿವಂತ, ನ್ಯಾಯಪ್ರಿಯ ಹಾಗೂ ಜನಪ್ರಿಯ ರಾಜಕುಮಾರರಾದರು. ಆದರೆ ಸಂಭವನಾಥರಿಗೆ ತಿಳಿದಿತ್ತು, ನಿಜವಾದ ಸಂತೋಷ ಅಧಿಕಾರದಲ್ಲೆಲ್ಲ, ಧನದಲ್ಲೆಲ್ಲ, ಅದು ಆತ್ಮತತ್ವದ ಅರಿವಿನಲ್ಲಿ ಇದೆ. ಒಂದು ದಿನ ಲೋಕದ ಬಂಧನಗಳನ್ನು ಬಿಡುವ ನಿರ್ಧಾರ ಮಾಡಿ ಅವರು ರಾಜಮನೆತನ ತ್ಯಜಿಸಿ ಶ್ರಮಣ ಮಾರ್ಗವನ್ನು ಹಿಡಿದರು. ಕಠಿಣ ತಪಸ್ಸು, ಧ್ಯಾನ, ಸರಳ ಜೀವನ ಇವೆಲ್ಲದರ ಮೂಲಕ ಅವರು ಆತ್ಮಶುದ್ಧಿಯನ್ನು ಸಾಧಿಸಿದರು. ದೀರ್ಘ ತಪಸ್ಸಿನ ನಂತರ ಸಂಭವನಾಥರು ಕೇವಲ ಜ್ಞಾನ, ಸರ್ವಜ್ಞಾನವನ್ನು ಪಡೆದರು. ದೇವುಗಳು ಖುಷಿಯಿಂದ ಪೂಜೆ ಸಲ್ಲಿಸಿದವು. ಭೂಮಿ ಪವಿತ್ರಗೊಂಡಿತು. ಆ ಕ್ಷಣದಿಂದ ಅವರು ಮೂರನೇ ತೀರ್ಥಂಕರರಾಗಿ ಲೋಕಕ್ಕೆ ಅಹಿಂಸೆ, ದಯೆ, ಸತ್ಯ ಮತ್ತು ಮೋಕ್ಷದ ಮಾರ್ಗವನ್ನು ಬೋಧಿಸಿದರು. ಅವರ ಉಪದೇಶಗಳು ಚಂದ್ರಕಿರಣದಂತೆ ಮನಗಳಿಗೆ ಶಾಂತಿ ತಂದವು. ಸಾವಿರಾರು ಜನರು ಅವರ ಮಾರ್ಗವನ್ನು ಅನುಸರಿಸಿ ಜೀವನ ಬದಲಿಸಿಕೊಂಡರು. ಸಂಭವನಾಥರು ತಮ್ಮ ಜೀವನವನ್ನೇ ಎಲ್ಲರ ಹಿತಕ್ಕಾಗಿ ಮುಡುಪಾಗಿ ಕೊಟ್ಟು ಜೀವಿಗಳನ್ನೆಲ್ಲ ಮೋಕ್ಷದ ದಾರಿಯಲ್ಲಿ ನಡೆಸಿದರು. ಇಂದು ಅವರ ಸಂದೇಶ ನಮ್ಮನ್ನು ನೆನಪಿಸುತ್ತದೆ. ಅರಳುವ ಹೂವು, ಸತ್ಯ,